ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ 4ನೇ ಪರ್ಯಾಯ ಇವತ್ತು ಅಧಿಕೃತವಾಗಿ ಆರಂಭ ಆಗ್ತಾ ಇದೆ. ಅಂದರೆ ಪುರಪ್ರವೇಶ ಇವತ್ತು ಉಡುಪಿ ನಗರದ ಜೋಡುಕಟ್ಟೆಯಿಂದ ಆರಂಭ ಆಗ್ತಾ ಇರುವಂಥದ್ದು. ಅದೇ ಸಂದರ್ಭದಲ್ಲಿ ಪುತ್ತಿಗೆ ಶ್ರೀಗಳಿಗೆ ಒಂದು ಸಿಹಿ ಸುದ್ದಿ ಕೂಡ ಬಂದಿರುವಂಥದ್ದು. ಹೈಕೋರ್ಟ್ನಿಂದ ಅವರ ಪರ್ಯಾಯವನ್ನು ಪ್ರಶ್ನಿಸಿ ಹಾಕಿದ್ದಂತಹ ಅರ್ಜಿಯನ್ನು ವಜಾ ಮಾಡಿದೆ ಹೈಕೋರ್ಟ್. ಇದು ಒಂದು ಉತ್ತಮ ಬೆಳವಣಿಗೆ ಅನ್ನುವಂಥದ್ದು. ಈಗೇನು ಪುರಪ್ರವೇಶ ಮೆರವಣಿಗೆಯ ತಯಾರಿಗಳನ್ನು ಕೂಡ ನಾವು ನೋಡ್ಬೋದು. ಬಹಳ ಮುಖ್ಯವಾಗಿ ಪುತ್ತಿಗೆ ಪರ್ಯಾಯ ಅಂದ ಕೂಡಲೇ ಸಹಜವಾಗಿಯೇ ಒಂದು ವಿವಾದ ಅದರ ಜೊತೆಗೆ ತಳಕು ಹಾಕಿಕೊಂಡಿರುತ್ತೆ. ನಾವು ಗಮನಿಸಬಹುದು 2008ರಲ್ಲೂ ಕೂಡ ವಿದೇಶಯಾನ ಮಾಡಿದ್ದಾರೆ, ಸಾಗರೋಲ್ಲಂಘನ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಇತರ ಮಠಾಧೀಶರು ಒಂದು ಅಬ್ಜೆಕ್ಷನನ್ನು ಮಾಡಿದರು. ಪುತ್ತಿಗೆ ಶ್ರೀಗಳು ಸರ್ವಜ್ಞ ಪೀಠವನ್ನು ಏರುವ ಹಾಗಿಲ್ಲ, ಕೃಷ್ಣ ಪೂಜೆಯನ್ನು ಕೈಗೊಳ್ಳುವ ಹಾಗಿಲ್ಲ ಅನ್ನುವಂಥದ್ದು ಈ ಅಬ್ಜೆಕ್ಷನ್ನ ಒಂದು ಸಾರಾಂಶ ಆಗಿತ್ತು. ಮತ್ತು ಇದೇ ಸಂದರ್ಭದಲ್ಲಿ ಈ ವಿಚಾರವಾಗಿಯೇ ವ್ಯಕ್ತಿಯೊಬ್ಬರು ಹೈಕೋರ್ಟಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದಂಥ ಅರ್ಜಿಯಲ್ಲಿ ಈ ರೀತಿ ಅವರಿಗೆ ಪರ್ಯಾಯ ನಡೆಸುವುದಕ್ಕೆ ಅನುಮತಿ ಕೊಡಬಾರದು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸಲ್ಲಿಸಿದ್ದ ಅರ್ಜಿ ಅದಾಗಿತ್ತು. ಆದರೆ ಇದೀಗ ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ, ಧಾರ್ಮಿಕ ವಿಚಾರದಲ್ಲಿ ನಾವು ಮಧ್ಯಪ್ರವೇಶ ಮಾಡುವುದಿಲ್ಲ ಅನ್ನುವಂಥದ್ದು. ಇವತ್ತು ಏನು ಪುರಪ್ರವೇಶ ಆಗ್ತಾ ಇದೆ ಪುತ್ತಿಗೆ ಶ್ರೀಗಳದ್ದು, ಅದೇ ಸಂದರ್ಭದಲ್ಲಿ ಬಂದಿರುವಂಥ ಈ ಒಂದು ಆದೇಶ ಸಾಕಷ್ಟು ಸ್ವಾಮೀಜಿಯವರಿಗೆ ಒಂದು ರಿಲ್ಯಾಕ್ಸ್ ಕೊಟ್ಟಿದೆ ಅಂತಲೇ ಹೇಳಬೇಕು. ಧಾರ್ಮಿಕ ವಿಚಾರದಲ್ಲಿ ನಾವು ಮಧ್ಯಪ್ರವೇಶ ಮಾಡುವುದಿಲ್ಲ ಅನ್ನೋದರ ಜೊತೆಗೆ ಕುವೆಂಪು ಅವರ ಓ ನನ್ನ ಚೇತನ ಆಗುನಿ ಅನಿಕೇತನ ಅನ್ನುವಂಥ ಕವನ ಏನಿದೆ ಅದರ ಸಾಲುಗಳನ್ನು ಕೂಡ ನ್ಯಾಯಾಧೀಶರು ಉಲ್ಲೇಖಿಸಿ ಮಾತನಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗಮನಾರ್ಹ. ಮನೆ ಕಟ್ಟಿ ಕೂರುವುದಕ್ಕಿಂತ ಹೊರಗೆ ಓಡಾಡುವುದು ಲೇಸು ಅನ್ನುವಂಥದ್ದು ಹೈಕೋರ್ಟ್ ಹೇಳ್ತಾ ಇರುವಂಥ ಮಾತು. ಧಾರ್ಮಿಕ ಆಚರಣೆ ವಿಚಾರದಲ್ಲಿ ನಾವು ಹಸ್ತಕ್ಷೇಪ ಮಾಡುವುದಿಲ್ಲ ಮತ್ತು ಇದೇ ಕಾರಣಕ್ಕೆ ಅರ್ಜಿಯನ್ನು ವಜಾ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ವಿದೇಶದಲ್ಲಿ ಜ್ಞಾನ ಪ್ರಸಾರವನ್ನು ಮಾಡಿದರೆ ತಪ್ಪೇನು ಅನ್ನುವಂಥದ್ದು ಹೈಕೋರ್ಟ್ ಕೇಳಿರುವಂಥ ಪ್ರಶ್ನೆ. ಪ್ರಸನ್ನ ಬಿ ವರಾಳೆ ಮತ್ತು ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರಿದ್ದಂಥ ದ್ವಿಸದಸ್ಯ ಪೀಠ ಈ ಒಂದು ಆದೇಶವನ್ನು ಮಾಡಿದೆ. ಸೊ ಈ ದೃಷ್ಟಿಯಿಂದ ಏನು ಒಂದು ಸಣ್ಣ ಅಡ್ಡಿ ಅಂತ ಭಾವಿಸಲಾಗಿತ್ತು, ಆ ಅಡ್ಡಿ ತೆರವಾಗಿದೆ. ಧಾರ್ಮಿಕ ವಿಚಾರದಲ್ಲಿ ನಮ್ಮ ಪ್ರವೇಶ ಇರುವುದಿಲ್ಲ ಅಂತ ಹೈಕೋರ್ಟ್ ಹೇಳಿರುವುದರಿಂದ ಸುಸೂತ್ರವಾಗಿ ಪರ್ಯಾಯದ ಒಟ್ಟು ವಿಧಿವಿಧಾನಗಳು ನಡೆಯುತ್ತೆ ಅನ್ನುವಂಥದ್ದು. ಜನವರಿ ತಿಂಗಳ 17 ಮತ್ತು 18ನೇ ತಾರೀಕಿಗೆ ನಡೆಯುವಂಥ ಪರ್ಯಾಯ, ಅದಕ್ಕೂ ಮುನ್ನ ನಡೆಯುವಂಥ ಪುರಪ್ರವೇಶ ಈಗ ನಾವು ಕಾಣ್ತಾ ಇರುವಂಥದ್ದು. ಮೆರವಣಿಗೆಯಲ್ಲಿ ಲೋಕಸಂಚಾರವನ್ನು ಮುಗಿಸಿ ಬರುವಂಥ ಪುತ್ತಿಗೆ ಶ್ರೀಗಳನ್ನು ಮೆರವಣಿಗೆಯಲ್ಲಿ ಬರಮಾಡಿಕೊಳ್ಳುವ ಒಂದು ಸಂಪ್ರದಾಯ ಇದು. ಮತ್ತು 18ನೇ ತಾರೀಕಿನ ದಿನ ಮುಂಜಾನೆ ಮೆರವಣಿಗೆ ಇರುತ್ತೆ. ಆ ನಂತರದಲ್ಲಿ ಸರ್ವಜ್ಞ ಪೀಠಾರೋಹಣ ಇರುತ್ತೆ. ಸರ್ವಜ್ಞ ಪೀಠಾರೋಹಣದ ನಂತರ ಅಧಿಕಾರದ ಒಂದು ಹಸ್ತಾಂತರದ ಕಾರ್ಯಕ್ರಮ ನಡೆಯುವಂಥದ್ದು. ಸೊ ಈ ಎಲ್ಲ ಆಚರಣೆಗಳಿಗೆ ಪೂರ್ವಭಾವಿಯಾಗಿ ಇವತ್ತು ಈ ಒಂದು ಪುರಪ್ರವೇಶ ಮೆರವಣಿಗೆ ಆಗ್ತಾ ಇದೆ. ಅದರ ಜೊತೆಗೆ ಬಹಳ ಕುತೂಹಲ ಇರುವಂಥದ್ದು ಇತರ ಅಷ್ಟಮಠಾಧೀಶರು ಇದರಲ್ಲಿ ಭಾಗವಹಿಸ್ತಾರೆ ಅನ್ನುವಂಥದ್ದು. ಬಹುತೇಕ ಸಾಧ್ಯತೆಗಳು ಕಡಿಮೆ ಅಂತಲೇ ಹೇಳಬೇಕು. 2008ರ ಉದಾಹರಣೆಯನ್ನು ನಾವು ತೆಗೆದುಕೊಂಡ್ರೆ ಆಗಲೂ ಕೂಡ ಯಾವುದೇ ಮಠಾಧೀಶರು ಇದರಲ್ಲಿ ಭಾಗವಹಿಸಿರಲಿಲ್ಲ. ಏಕಾಂಗಿಯಾಗಿ ಪುತ್ತಿಗೆ ಶ್ರೀಗಳು ಪರ್ಯಾಯ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಅಂತಹ ಒಂದು ಬೆಳವಣಿಗೆ ಈ ಬಾರಿಯೂ ಮರುಕಳಿಸುವಂಥ ಎಲ್ಲ ಸಾಧ್ಯತೆಗಳಿವೆ. ಇನ್ನೂ 9 ದಿನ ಇದೆ, ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂಥದ್ದಿದೆ. ಈ ನಡುವೆ ಪುತ್ತಿಗೆ ಶ್ರೀಗಳಿಗೆ ಇದ್ದ ಒಂದು ಬಹಳ ದೊಡ್ಡ ತಲೆನೋವು ನಿವಾರಣೆ ಆಗಿದೆ ಅಂತಲೇ ಹೇಳ್ಬೋದು. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.